ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ವೈರಸ್ ಅಬ್ಬರದ ನಡುವೆ ರಾಜ್ಯದಲ್ಲಿ ಶುರುವಾಗುತ್ತಾ ಸ್ಕೂಲ್. ತನಿಖೆ ವೇಳೆ ಬಯಲಾದ ನಶೆ ರಾಣಿಯರ ಅಸಲಿ ಆಟವೇನು? ಸಂಪತ್ ರಾಜ್ ರಕ್ಷಿಸಲು ಹೋಗಿ ತಗ್ಲಾಕೊಂಡಿದ್ದೇಕೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆ? ಉಳ್ಳಾಳ ದೇಶಕ್ಕೆ ಪಾಸ್ಪೋರ್ಟ್ ಹೊಸ ನೋಟ್ ರೆಡಿಯಾಗಿದ್ದೇಕೆ? ಇದೆಲ್ಲವನ್ನು ನೋಡೋಣ ಟಾಪ್ 9 ನ್ಯೂಸ್ನಲ್ಲಿ. ಶಾಲೆ ಆರಂಭದ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾದ್ರೂ ಏನು? ಡಿಸೆಂಬರ್ನಿಂದ ರಾಜ್ಯದಲ್ಲಿ ಬಾಗಿಲು ತೆರೆಯುತ್ತಾ ಸ್ಕೂಲ್ ಓಪನ್ ಆದ್ರೂ ಶೈಕ್ಷಣಿಕ ವರ್ಷ ಪೂರೈಸುವುದು ಅಸಾಧ್ಯನಾ? ನೋಡೋಣ ಸ್ಕೂಲ್ ಓಪನ್ ಟಾಪ್ 9 ನಲ್ಲಿ. ಶಾಲೆಗಳ ಪ್ರಾರಂಭದ ಬಗ್ಗೆ ಇನ್ನು ಯಾವುದೇ ನಿರ್ಧಾರ ಮಾಡಿಲ್ಲ ಎಂದು ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಅವರು, ಇನ್ನು 2 ದಿನಗಳ ಕಾಲ ಚರ್ಚೆ ನಡೆಸಲಾಗುವುದು. ಶಾಲೆ ಆರಂಭದ ಕುರಿತು ಮಾಹಿತಿ ಸಂಗ್ರಹ ಮಾಡಿದ್ದು ಎಲ್ಲದರ ಬಗ್ಗೆ ಸಿಎಂಗೆ ವರದಿ ಸಲ್ಲಿಸಿ ಬಳಿಕ ಏನು ಮಾಡಬೇಕು ಎಂದು ನಿರ್ಧಾರ ಮಾಡುತ್ತೇವೆ ಅಂತ ಹೇಳಿದರು. ಇಂದು 2 ವಿಚಾರಗಳ ಬಗ್ಗೆ ಚರ್ಚಿಸಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದೇವೆ ಅಂತ ಸಚಿವ ಸುರೇಶ್ ಕುಮಾರ್ ತಿಳಿಸಿದರು. ಚುನಾವಣಾ ಆಯೋಗದ ಜೊತೆ ಚರ್ಚೆ ಬಳಿಕ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆ ಬಗ್ಗೆ ಘೋಷಣೆ ಮಾಡ್ತೇವೆ. ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ ಪ್ರೌಢಶಾಲೆ, ಪ್ರಾಥಮಿಕ ಶಾಲೆ, ಪದವಿ ಪೂರ್ವ ಉಪನ್ಯಾಸಕರು, ಪ್ರಾಂಶುಪಾಲರ ಪದೋನ್ನತಿ ಮಾಡಲಾಗುವುದು ಎಂದು ತಿಳಿಸಿದರು. ಇಂದಿನ ಮಹತ್ವದ ಸಭೆಯಲ್ಲಿ ಶಿಕ್ಷಣ ಇಲಾಖೆ ಜಿಲ್ಲಾ ಉಪ ನಿರ್ದೇಶಕರು, ಬಿಇಒಗಳು ಭಾಗಿಯಾಗಿದ್ದಾರೆ. ಸುದೀರ್ಘ ಚರ್ಚೆಯ ಬಳಿಕ ಶಾಲಾ ಆರಂಭದ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಶಾಲೆಗಳನ್ನು ಆರಂಭಿಸಿದ್ರೆ ಆಗುವಂತಹ ಸಾಧಕ ಬಾಧಕಗಳೇನು? ಶಾಲೆ ಆರಂಭಕ್ಕೆ ಕೈಗೊಂಡಿರತಕ್ಕಂಥ ಸಿದ್ಧತೆಗಳೇನು? ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕೈಗೊಂಡ ಕ್ರಮಗಳೇನು? ಹಾಗೂ ವಿದ್ಯಾಗಮ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚಿಸಲಾಗುತ್ತದೆ. ಇದೇ ಶುಕ್ರವಾರ ಶಾಲೆ ಓಪನ್ ಆಗೋ ದಿನಾಂಕ ಪ್ರಕಟವಾಗುವ ಸಾಧ್ಯತೆ ಇದೆ. ಇಂದು ಮತ್ತು ನಾಳೆ ಅಧಿಕಾರಿಗಳು, ತಜ್ಞರ ಜೊತೆ ಸಚಿವ ಸುರೇಶ್ ಕುಮಾರ್ ಸಭೆ ನಡೆಸ್ತಾ ಇದ್ದು, ಚರ್ಚೆ ಬಗ್ಗೆ ಸಿಎಂ ಬಿಎಸ್ವೈಗೆ ಬಳಿಕ ವರದಿ ನೀಡಲಿದ್ದಾರೆ. ಹೀಗಾಗಿ ಶುಕ್ರವಾರ ಸಿಎಂ ಬಿಎಸ್ವೈ ದಿನಾಂಕ ಪ್ರಕಟಿಸಲಿದ್ದಾರೆ ಎನ್ನಲಾಗುತ್ತದೆ. ರಾಜ್ಯದಲ್ಲಿ ಶಾಲೆಗಳು ಆರಂಭವಾದರೆ ಪ್ರತಿ ತರಗತಿಯಲ್ಲಿ 50% ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಸಾಧ್ಯತೆ ಇದೆ. ಒಂದು ದಿನ 50% ವಿದ್ಯಾರ್ಥಿಗಳಿಗೆ, ಉಳಿದ ವಿದ್ಯಾರ್ಥಿಗಳಿಗೆ ಮರುದಿನ ತರಗತಿ ನಡೆಸಲು ತಜ್ಞರು ಸಲಹೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮಾಸ್ಕ್ ಧರಿಸುವುದು ಕಡ್ಡಾಯ ಮಾಡಲಿದ್ದು, ವಿದ್ಯಾರ್ಥಿಯ ಹಾಜರಾತಿ ಕಡ್ಡಾಯ ಮಾಡದಿರಲು ಚಿಂತನೆ ನಡೆಸಲಾಗಿದೆ. ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಬಗ್ಗೆ ಪೋಷಕರಿಂದ ಲಿಖಿತ ಒಪ್ಪಿಗೆ ಪಡೆಯುವ ಸಾಧ್ಯತೆ ಇದೆ. ಆಫ್ಲೈನ್, ಆನ್ಲೈನ್ ಕ್ಲಾಸ್ ಆರಂಭಕ್ಕೆ ಸಿದ್ಧತೆ ನಡೆಸಿದ್ದು, ಮಗು ಮನೆಯಿಂದ ಕಲಿಬೇಕಾ ಅಥವಾ ಶಾಲೆಗೆ ಕಳಿಸಬೇಕಾ ಅನ್ನೋದು ಪೋಷಕರ ವಿವೇಚನೆಗೆ ಬಿಡುವ ಚಿಂತನೆ ನಡೆಸಲಾಗಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಇಳಿಮುಖವಾಗ್ತಾ ಇದ್ದು, ಡಿಸೆಂಬರ್ 2ನೇ ವಾರದಲ್ಲಿ ಶಾಲೆ ಆರಂಭಿಸುವ ಸಾಧ್ಯತೆ ಇದೆ. ಅಧಿಕಾರಿಗಳ ಜೊತೆಗೆ ಸಭೆ ನಡೆಸ್ತಾ ಇರತಕ್ಕಂತ ಸಚಿವ ಸುರೇಶ್ ಕುಮಾರ್ ಸಭೆಯ ವರದಿಯನ್ನು ಸರ್ಕಾರ ಮತ್ತು ಶಿಕ್ಷಣ ಸಚಿವರ ಗಮನಕ್ಕೆ ತರಲಿದ್ದಾರೆ. ಸಭೆಯ ಮಾಹಿತಿಯನ್ನು ಆಧರಿಸಿ ಶಾಲೆ ಆರಂಭದ ಡೇಟ್ ಫಿಕ್ಸ್ ಮಾಡಲಿದ್ದಾರೆ. ಡಿಸೆಂಬರ್ನಲ್ಲಿ ಶಾಲೆ ಆರಂಭವಾದರೂ ಶೈಕ್ಷಣಿಕ ವರ್ಷ ಪೂರ್ಣ ಸಾಧ್ಯವಿಲ್ಲ. 110ರಿಂದ 120 ದಿನಗಳು ಮಾತ್ರ ಕಲಿಕೆಗೆ ಲಭ್ಯವಾಗಲಿದ್ದು, ಶೈಕ್ಷಣಿಕ ವರ್ಷದ ಪೂರ್ಣ ಪಠ್ಯ ಕಂಪ್ಲೀಟ್ ಆಗುತ್ತಿಲ್ಲ. ಹೀಗಾಗಿ 1ರಿಂದ 12ನೇ ತರಗತಿವರೆಗೆ ಶಿಕ್ಷಣ ಇಲಾಖೆ 30% ಪಠ್ಯ ಕತ್ತರಿಸಿದೆ. ಆದರೆ 30% ಪಠ್ಯ ಕಡಿತ ಮಾಡಿದ್ರೂ ಉಳಿದ 70% ಪಠ್ಯ ಬೋಧನೆ ಸಾಧ್ಯವಿಲ್ಲ. ಯುರೋಪ್ ರಾಷ್ಟ್ರಗಳಲ್ಲಿ ಕೊರೋನಾ ಅಬ್ಬರಿಸ್ತಾ ಇದ್ದು, ಲಾಕ್ಡೌನ್ ಹೇರಿದ್ರೂ ಶಾಲೆಗಳು ಓಪನ್ ಆಗಿದೆ. ಫ್ರಾನ್ಸ್, ಜರ್ಮನಿ, ಇಂಗ್ಲೆಂಡ್, ಐರ್ಲೆಂಡ್ನಲ್ಲಿ ಶಾಲಾ ಕಾಲೇಜಿನಲ್ಲಿ ತರಗತಿ ನಡೀತಾ ಇದೆ. ಲಾಕ್ಡೌನ್ನಿಂದಾಗಿ ಮಕ್ಕಳ ಶಿಕ್ಷಣಕ್ಕೆ ತೊಂದರೆಯಾಗಬಾರದು, ಮಕ್ಕಳಿಗೆ ಶಿಕ್ಷಣ ಅಗತ್ಯ ಎಂದು ಐರ್ಲೆಂಡ್ ಪ್ರಧಾನಿ ಹೇಳಿದ್ದಾರೆ. ಇನ್ನು ಜರ್ಮನಿಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕಾಗಿದೆ. 2 ವರ್ಷದಲ್ಲಿ ನಶೆ ರಾಣಿಯರು ಗಳಿಸಿದ್ದೆಷ್ಟು? ಡಿಟಿಎಸ್ ಹೆಸರಲ್ಲಿ ನಡೀತಿದ್ದಂತಹ ಪಾರ್ಟಿಯ ಅಸಲಿಯತ್ತಾದ್ರೂ ಏನು? ವೀರೇನ್ ಖನ್ನಾ ಪರ್ಸೆಂಟೇಜ್ ಪಂಟ್ರ? ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಟಾಪ್ 9 ನಲ್ಲಿ. ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದು, ತನಿಖೆ ವೇಳೆ ನಶೆ ರಾಣಿಯರ ಅಸಲಿ ಆಟ ಬಯಲಾಗಿದೆ. ಡ್ರಗ್ಸ್ ಕೇಸ್ ಆರೋಪಿಗಳ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿಸಿಬಿ ಸಜ್ಜಾಗಿದ್ದು, ಚಾರ್ಜ್ ಶೀಟ್ನಲ್ಲಿ ಹಲವು ಸ್ಟಾರ್ಗಳ ಕಂಪ್ಲೀಟ್ ಡೀಟೇಲ್ಸ್ ಇರಲಿದೆ. ಕೆಲವೇ ದಿನಗಳಲ್ಲಿ ಕೋರ್ಟ್ಗೆ ಆರೋಪ ಪಟ್ಟಿ ಸಲ್ಲಿಕೆಯಾಗಲಿದ್ದು, ಡ್ರಗ್ಸ್ ರಾಣಿಯರ ಪಾತ್ರ, ಡ್ರಗ್ಸ್ ಪಾರ್ಟಿಗಳ ಕಟು ಸತ್ಯ ಬಟ ಬಯಲಿಗೆ ಬರಲಿದೆ. ಡ್ರಗ್ಸ್ ಕೇಸ್ನಲ್ಲಿ ಸಿಲುಕಿದ ಮಾದಕ ಬೆಡಗಿಯರ ಆದಾಯದ ಮೂಲವನ್ನ ಸಿಸಿಬಿ ಕೆದಕಿದೆ. ಈ ವೇಳೆ ನಶೆ ರಾಣಿಯರ 2 ವರ್ಷದ ಆದಾಯ ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಕಳೆದ 2 ವರ್ಷದಲ್ಲಿ ರಾಗಿಣಿ, ಸಂಜನಾ ಆದಾಯ ಗಳಿಕೆ ಬರೋಬ್ಬರಿ 20 ಕೋಟಿ ರೂಪಾಯಿ ಇದೆ. 2 ವರ್ಷಗಳಿಂದ ಸಿನಿಮಾಗಳಿಲ್ಲದೆ ಇಬ್ಬರು ನಟಿಯರು ಖಾಲಿ ಇದ್ರು. ಇಷ್ಟು ಮೊತ್ತದ ಆದಾಯ ನೋಡಿ ಸಿಸಿಬಿ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ.
ರಾಗಿಣಿ ಸಂಜನಾರ 2 ವರ್ಷದ ಆದಾಯ 20 ಕೋಟಿ ರೂಪಾಯಿ ಆಗಿದ್ದು, ಸಂಪಾದನೆ ವರಸಿಯಲ್ಲಿ ಸಂಜನಾಳದ್ದೇ ಸಿಂಹಪಾಲು. ಕೇವಲ 2 ವರ್ಷದಲ್ಲಿ ಸಂಜನಾ ಗಲ್ರಾನಿ 14 ಕೋಟಿ ಸಂಪಾದನೆ ಮಾಡಿದ್ದು, ರಾಗಿಣಿ 6 ಕೋಟಿ ಗಳಿಸಿದ್ದಾಳೆ. ಸಿನಿಮಾ ಹೊರತುಪಡಿಸಿ ಇಬ್ಬರ ಆದಾಯದ ಮೂಲ ಹೂಡಿಕೆ ಬಗ್ಗೆ ಸಿಸಿಬಿ ಜಾಲಾಡಿದೆ. ನಶಿರಾಣಿಯರಿಗೆ ಸಿನಿಮಾದಲ್ಲಿ ಸಿಗ್ತಾ ಇದ್ದುದು ಲಕ್ಷ ಲೆಕ್ಕದ ಸಂಭಾವನೆ ಮಾತ್ರ. ಆದರೆ ಕೋಟಿಗಟ್ಟಲೆ ಸಂಪಾದಿಸಿ ಹೂಡಿಕೆ ಮಾಡಿದ್ದಾರೆ. ತನಿಖೆ ವೇಳೆ ರಾಗಿಣಿ ಸಂಜನಾ ಹಲವು ಕಡೆ ಹೂಡಿಕೆ ಮಾಡಿರುವುದು ಬಯಲಾಗಿದ್ದು, ಹಲವರಿಗೆ ಸಾಲದ ರೂಪದಲ್ಲಿ ಹಣ ನೀಡಿದ್ದಾರೆ. ಅಲ್ಲದೆ ಕೆಲವೆಡೆ ಪಾರ್ಟಿಗಳಲ್ಲೂ ಕೂಡ ಹೂಡಿಕೆ ಮಾಡಿದ್ದು, ಬಿಟ್ಕಾಯಿನ್ ಹಾಗೂ ಹವಾಲದಲ್ಲೂ ಹಣ ಬಳಸಿರುವ ಬಗ್ಗೆ ಸಿಸಿಬಿಗೆ ಮಾಹಿತಿ ಸಿಕ್ಕಿದೆ. ಆದಾಯದ ಮೂಲ ಕೆದಕೋ ವೇಳೆ ಸಂಜನಾ ಬಳಿ ಬರೋಬ್ಬರಿ ಖಾಸಗಿ ವಿಡಿಯೋಗಳು ಪತ್ತೆಯಾಗಿದೆ. ಹೀಗಾಗಿ ಖಾಸಗಿ ದೃಶ್ಯಗಳನ್ನು ದುರ್ಬಳಕೆ ಮಾಡಿ ಉದ್ಯಮಿಗಳು, ಬಿಲ್ಡರ್ಗಳು, ರಿಯಲ್ ಎಸ್ಟೇಟ್ ಕುಳಗಳಿಂದ ಹಣ ಪಡೆದಿರುವ ಶಂಕೆ ವ್ಯಕ್ತವಾಗಿದೆ. ಅಲ್ಲದೆ ಹೊಸ ನಿರ್ಮಾಪಕರು, ಆಂಧ್ರದ ಬಿಲ್ಡರ್ಗಳು ಸೇರಿದಂತೆ ಹಲವರಿಂದ ಗಿಫ್ಟ್ ರೂಪದಲ್ಲಿ ಹಣ, ಐಷಾರಾಮಿ ವಸ್ತುಗಳನ್ನು ಪಡೆದಿದ್ದಾಳೆ. ಇದಲ್ಲದೆ ಮುಂಬೈ, ಬೆಂಗಳೂರು ಸೇರಿದಂತೆ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ನಡೀತಾ ಇದ್ದ ಪಾರ್ಟಿಗಳಿಗೆ ಮಾಡೆಲ್ಗಳನ್ನು ಕಳಿಸ್ತಾ ಇದ್ದಂತೆ. ನಶಿರಾಣಿಯರ ಆದಾಯದ ಮೂಲದ ಜೊತೆಗೆ ಪಾರ್ಟಿಗಳ ಸತ್ಯ ಬಯಲಿಗೆ ಬಂದಿದೆ. ಡಿಡಿಎಸ್ ಹೆಸರಿನ ಪ್ಯಾಕೇಜ್ನಲ್ಲಿ ಖುಲ್ಲಂಖುಲ್ಲಾ ಪಾರ್ಟಿ ನಡೀತಾ ಇತ್ತಂತೆ. ಡಿಡಿಎಸ್ ಟೈಟಲ್ ಗೊತ್ತಿದ್ದಂತಹ ಸ್ಟಾರ್ಗಳು, ಪೆಡ್ಲರ್ಗಳು, ದೊಡ್ಡವರ ಮಕ್ಕಳು ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ದಂತೆ. 3 ಹಂತಗಳ ಪಾರ್ಟಿಯಲ್ಲಿ ಮೊದಲು ರಿಂಗ್ಸ್ ಪಾರ್ಟಿ, ಬಳಿಕ ಡ್ರಗ್ಸ್ ಪಾರ್ಟಿ, ಕೊನೆಯದಾಗಿ ಮುತ್ತಿನ ಆಟ ನಡೀತಾ ಇತ್ತಂತೆ. ಡ್ರಗ್ಸ್ ಕೇಸ್ನ ಆರೋಪಿ ವೀರೇನ್ ಖನ್ನಾ ಡಿಡಿಎಸ್ ಪಾರ್ಟಿ ಆಯೋಜಕನಾಗಿದ್ದು, ಒಂದು ಪಾರ್ಟಿಯಿಂದ ಖನ್ನಾಗೆ 20% ಹಣ ಬರ್ತಿದ್ದಂತೆ. ಪ್ರತಿಷ್ಠಿತ ಹೋಟೆಲ್, ಪಬ್, ಬಾರ್ಗಳಲ್ಲಿ ನಡೀತಾ ಪಾರ್ಟಿಗಳಲ್ಲಿ ಕೆಲವೊಮ್ಮೆ ನಗರದ ಹೊರವಲಯದಲ್ಲೂ ಆಯೋಜನೆ ಮಾಡಲಾಗ್ತಿದ್ದಂತೆ. ಕೋಟಿ ಲೆಕ್ಕದಲ್ಲಿ ನಡೆದಂತಹ ಪಾರ್ಟಿಯಲ್ಲಿ ಲಕ್ಷ ಎಣಿಸ್ತಾ ಇದ್ದ ವೀರೇನ್ ಇದೇ ಹಣದಲ್ಲಿ ಸಂಜನಾ ಸೇರಿ ಹಲವರಿಗೂ ಹಣ ನೀಡುತ್ತಿದ್ದಂತೆ. ಬೆಂಗಳೂರಿನಲ್ಲಿ ವಾರಕ್ಕೆ 2 ಬಾರಿ ಮಂಗಳವಾರ ಮತ್ತು ಶನಿವಾರ ಡಿಡಿಎಸ್ ಪಾರ್ಟಿ ಆಯೋಜನೆಯಾಗ್ತಾ ಇತ್ತು. ಈ ವೇಳೆ ಒಂದು ಬಿಯರ್ ಕುಡಿಯೋರಿಗೆ ಮಾತ್ರ ಸೀಮಿತವಾಗಿದ್ದ ಟಿಕೆಟ್ಗೆ ಒಬ್ಬರಿಗೆ 3,500 ರೂಪಾಯಿ, ದಂಪತಿಗೆ 5,000 ರೂಪಾಯಿ ನಿಗದಿ ಮಾಡಲಾಗಿತ್ತು. ಇನ್ನು ಸಮಯ ಕಳೀತಾ ಇದ್ದಂತೆ ಆಫ್ಟರ್ ಪಾರ್ಟಿ ಶುರುವಾಗ್ತಾ ಇತ್ತು. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಪೊಲೀಸರ ಬಲೆಗೆ ಮನ್ಸೂರ್ ಮೆಸ್ಸಿ ಎಂಬಾತನ ಹೆಸರು ಬಾಯ್ಬಿಟ್ಟಿದ್ದು, ಖತರ್ನಾಕ್ ಮನ್ಸೂರ್ನ ಇತಿಹಾಸ ಕೇಳಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಭಟ್ಕಳ ಮೂಲದವನಾಗಿರೋ ನಶೆ ಪಾರ್ಟಿಗಳ ಕಿಂಗ್ಪಿನ್ ಮನ್ಸೂರ್ ಅಲಿಯಾಸ್ ಮೆಸ್ಸಿ ಹಲವು ಆಯೋಜಕರು, ಉದ್ಯಮಿಗಳು, ಸೆಲೆಬ್ರಿಟಿಗಳು, ಸ್ಟಾರ್ಗಳ ಜೊತೆ ಸಂಪರ್ಕ ಹೊಂದಿದ್ದಾನೆ. ಹೀಗಾಗಿ ಮನ್ಸೂರ್ಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆ ಲಾಕ್ ಆಗಿದ್ಯಾಕೆ? ಹೋಮ್ ಐಸೋಲೇಷನ್ ನಲ್ಲಿ ನಡೀತಾ ಇರತಕ್ಕಂಥ ಗೋಲ್ಮಾಲ್ ಆದರೂ ಏನು? ಸಂಪ್ನಲ್ಲಿ ಮೃತದೇಹ ಪತ್ತೆಯಾಗಿದ್ದಲ್ಲಿ ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಮೇಯರ್ ಸಂಪತ್ ರಾಜ್ರನ್ನ ರಕ್ಷಣೆ ಮಾಡಲು ಹೋಗಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ತಗಲಾಕೊಂಡಿದೆ. ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದಂತಹ ಸಿಬಿಗೆ ಶಾಕ್ ಎದುರಾಗಿತ್ತು. ಸಂಪತ್ ರಾಜ್ ಮೆಡಿಕಲ್ ರಿಪೋರ್ಟ್ ನೋಡಿ ಅಧಿಕಾರಿಗಳೇ ದಂಗಾಗಿದ್ರು. 2 ತಿಂಗಳು ಆಸ್ಪತ್ರೆಯಲ್ಲಿ ಠಿಕಾಣಿ ಹೂಡಿದಂತಹ ಸಂಪತ್ ರಾಜ್ಗೆ ಮಾರ್ಟೆಡ್ ವೈರಸ್ ಅಟ್ಯಾಕ್ ಆಗಿದೆ ಅಂತ ವೈದ್ಯ ಬೆಂಜಮಿನ್ ರಿಪೋರ್ಟ್ ನೀಡಿದ್ದಾರೆ. ಬ್ಯಾಪ್ಟಿಸ್ಟ್ ಆಸ್ಪತ್ರೆ ನಡೆ ಬಗ್ಗೆ ಕೆಎಂಸಿಗೆ ದೂರು ನೀಡಲು ಸಿಸಿಬಿ ಮುಂದಾಗಿತ್ತು. ಹೀಗಾಗಿ ಕೆಎಂಸಿಗೆ ಉತ್ತರ ನೀಡಲು ಮಾಸ್ಟರ್ ಪ್ಲಾನ್ ಮಾಡಿದಂತಹ ಆಸ್ಪತ್ರೆ ನಕಲಿ ರಿಪೋರ್ಟ್ ಅನ್ನು ರೆಡಿ ಮಾಡಿತ್ತು ಎನ್ನಲಾಗ್ತಾ ಇದೆ. 2 ತಿಂಗಳ ಅವಧಿಯಲ್ಲಿ ಪ್ರತಿ 15ನೇ ದಿನ ಡಿಸ್ಚಾರ್ಜ್ ಹಾಗೂ 17ನೇ ದಿನ ಅಡ್ಮಿಟ್ ಮಾಡದವರಂತೆ ಬ್ಯಾಪ್ಟಿಸ್ಟ್ ಆಸ್ಪತ್ರೆ ವೈದ್ಯರು ದಾಖಲೆಗಳನ್ನು ರೆಡಿ ಮಾಡಿಟ್ಕೊಂಡಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದಿದ್ದು, ಸದ್ಯ ಮೆಡಿಕಲ್ ರಿಪೋರ್ಟ್ ಸೀಸ್ ಮಾಡಲಾಗಿದೆ. ಶಾಸಕರ ಮನೆಗೆ ಬೆಂಕಿ ಹಾಗೂ ಗಲಭೆ ಪ್ರಕರಣದ ಆರೋಪಿ ಮಾಜಿ ಮೇಯರ್ ಸಂಪತ್ ರಾಜ್ಗೆ ಚಿಕಿತ್ಸೆ ನೀಡಿದ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ವೈದ್ಯ ಡಾಮಿನಿಕ್ ಬೆಂಜಮಿನ್ಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಆರೋಪಿಯನ್ನು ರಕ್ಷಿಸುವುದು ಕೂಡ ಅಪರಾಧದ ಭಾಗ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ಡಾಕ್ಟರ್ ಡಾಮಿನಿಕ್ ಬೆಂಜಮಿನ್ಗೆ ಸೂಚಿಸಿದ್ದಾರೆ. ಜ್ಯುವೆಲರಿ ಶಾಪ್ ಮಾಲೀಕನ ಮನೆಯ ನೀರಿನ ಸಂಪ್ನಲ್ಲಿ ಮನೆ ಕೆಲಸದಾಕಿಯ ಮೃತದೇಹ ಪತ್ತೆಯಾಗಿದೆ. ಟಿ ದಾಸರಹಳ್ಳಿಯಲ್ಲಿ ಘಟನೆ ನಡೆದಿದ್ದು, ನವರತ್ನ ಜೈನ್ ಮನೆ ಸಂಪ್ನಲ್ಲಿ ಮಲ್ಲಸಂದ್ರದ ಸಾಕಮ್ಮ ಎಂಬುವರ ಮೃತದೇಹ ಸಿಕ್ಕಿದೆ. ಮೃತ ಸಾಕಮ್ಮ ನವರತ್ನ ಮನೆಯಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದು, ಬಾಗಲಗುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಆರ್ ನಗರ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಇಂದಿನಿಂದ ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿ ನಿರ್ಧಾರ ಮಾಡಿದೆ. ಪ್ರಚಾರದ ವೇಳೆ ಜನರು ದೈಹಿಕ ಅಂತರ ಮರೆತು ಗುಂಪು ಸೇರಿದ್ರು. ಇದರಿಂದಾಗಿ ಕೊರೋನಾ ಸೋಂಕು ಹೆಚ್ಚಾಗುವ ಭೀತಿ ಎದುರಾಗಿದೆ. ಹೀಗಾಗಿ ಕೆಲವು ವಾರಗಳ ಕಾಲ ಆರ್ ನಗರ ಕ್ಷೇತ್ರದ ಮೇಲೆ ಪಾಲಿಕೆ ನಿಗಾ ಇಡಲಿದೆ.
ಹೋಮ್ ಐಸೋಲೇಷನ್ ನಲ್ಲಿರುವಂತಹ ಕೊರೋನಾ ಸೋಂಕಿತರ ಹೆಸರಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸೋಂಕಿತರಿಗೆ 14 ದಿನ ಔಷಧಿ, ಮಾಸ್ಕ್, ಪಲ್ಸ್ ಮೀಟರ್ ಅನ್ನು ನೀಡಬೇಕು. ಹೀಗಾಗಿ 300 ಜನ ಸೋಂಕಿತರ ಹೆಲ್ತ್ ಕಿಟ್ಗಾಗಿ 96,507 ರೂಪಾಯಿಗೆ ಟೆಂಡರ್ ನೀಡಲಾಗಿದೆ ಅಂತ ಅಧಿಕಾರಿಗಳು ಲೆಕ್ಕ ನೀಡುತ್ತಿದ್ದಾರೆ. ಆದರೆ ಹೋಮ್ ಐಸೋಲೇಷನ್ ನಲ್ಲಿರುವಂತಹ ಸೋಂಕಿತರಿಗೆ ಕಿಟ್ಗಳೇ ತಲುಪಿಲ್ಲ. ಅಲ್ಲದೆ ಕೆಲವರಿಗೆ ಕೇವಲ 4-5 ದಿನದ ಔಷಧಿಯನ್ನು ನೀಡಲಾಗಿದೆ. OLXನಲ್ಲಿ ಸೇನಾ ಅಧಿಕಾರಿಗಳೆಂದು ನಂಬಿಸಿ ವಂಚಿಸ್ತಾ ಇದ್ದಂತಹ ರಾಜಸ್ಥಾನ ಮೂಲದ ಖತರ್ನಾಕ್ ಗ್ಯಾಂಗ್ ಖಾಕಿ ಬಲೆಗೆ ಬಿದ್ದಿದೆ. ಕಡಿಮೆ ಬೆಲೆಗೆ ವಾಹನ ಮಾರಾಟ ಮಾಡ್ತೀವಿ ಎಂದು ಪೋಸ್ಟ್ ಹಾಕ್ತಿದ್ದಂತಹ ಆರೋಪಿಗಳು ತಾವು ಸೇನೆಯಲ್ಲಿ ಕೆಲಸ ಮಾಡ್ತಾ ಇರುವುದಾಗಿ ನಂಬಿಸ್ತಾ ಇದ್ರು. ಬಳಿಕ ಹಣ ಪಡೆದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ವಂಚಿಸ್ತಾ ಇದ್ರು. ಮುಖ್ಯಮಂತ್ರಿ ಬಿಎಸ್ವೈ ಮಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಇಂದು ರಾತ್ರಿ ಮಂಗಳೂರಿನಲ್ಲಿ ವಾಸ್ತವ್ಯ ಹೂಡಲಿರುವಂತಹ ಬಿಎಸ್ವೈ ನಾಳೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಉದ್ಘಾಟಿಸಲಿದ್ದಾರೆ. ಬಳಿಕ ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಪಾಲ್ಗೊಂಡು ನಾಳೆ ರಾತ್ರಿ ಮಂಗಳೂರಿನಿಂದ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ರಾಜರಾಜೇಶ್ವರಿ ನಗರ ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮತ ಚಲಾಯಿಸಿದಂತಹ ಮತದಾರರಿಗೆ ವಿಧಾನ ಪರಿಷತ್ ಮಾಜಿ ಸದಸ್ಯ ಟಿಎ ಶರವಣ ಧನ್ಯವಾದ ಸಲ್ಲಿಸಿದ್ದಾರೆ. ಅಲ್ಲದೆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಚುನಾವಣಾ ಉಸ್ತುವಾರಿಯಾಗಿದ್ದ ನನಗೆ ಸಹಕಾರ ನೀಡಿದ ಎಲ್ಲರಿಗೂ ಕೋಟಿ ಕೋಟಿ ನಮನ ಎಂದು ಟಿಎ ಶರವಣ ತಿಳಿಸಿದ್ದಾರೆ. ಟ್ರಾಲ್ಗೆ ತುತ್ತಾಗಿದ್ಯಾಕೆ ಕಲ್ಲಡ್ಕ ಪ್ರಭಾಕರ್ ಭಟ್? ಚಿನ್ನ ಎಗರಿಸಿದ ಅರ್ಚಕ ಅಂಧರಾಗಿದ್ದಲ್ಲಿ ವೈನ್ ಶಾಪ್ನಲ್ಲಿ ಪೊಲೀಸರು ಮಾಡಿದ್ದಾದ್ರೂ ಏನು? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ಶಿವಗಂಗಾ ಸಮೀಪ ಸಂಭವಿಸಿದ ಅಪಘಾತದಲ್ಲಿ ಓರ್ವ ಮೃತಪಟ್ಟಿದ್ದಾನೆ. ಗ್ರಾಮದ ಬಳಿ ಲಾರಿ 2 ಕಾರುಗಳ ಮಧ್ಯೆ ಸರಣಿ ಅಪಘಾತ ಸಂಭವಿಸಿದ್ದು, ಒಂದು ಕಾರಿನಲ್ಲಿದ್ದ ಶಂಭು ಎಂಬಾತ ಅಸುನೀಗಿದ್ದಾನೆ. 4 ಗಂಭೀರವಾಗಿ ಗಾಯಗೊಂಡಿದ್ದು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡು ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಬಳಿ ಯುವಕನೊಬ್ಬನ ಶವ ಪತ್ತೆಯಾಗಿದೆ. ಬೈಕ್ ಸಮೇತ ಕೆಆರ್ ನಗರ ನಿವಾಸಿ ಪ್ರದೀಪ್ ಎಂಬಾತನ ಶವ ಸೇತುವೆ ಬಳಿ ಅನುಮಾನಾಸ್ಪದವಾಗಿ ಬಿದ್ದಿತ್ತು. ನಂಜನಗೂಡಿನ ಕೇಕ್ ವರ್ಲ್ಡ್ ಬೇಕರಿಯಲ್ಲಿ ಕೆಲಸ ಮಾಡುತ್ತಿದ್ದಂತಹ ಮೃತ ಪ್ರದೀಪ್ ನಿನ್ನೆ ರಜೆ ಪಡೆದು ಸ್ನೇಹಿತರ ಜೊತೆ ಇದ್ದ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದಲ್ಲಿ ಸ್ನೇಹಿತನಿಗೆ ಚಾಕು ಇರಿದಿದ್ದಾನೆ. ಗೆಳೆಯರಿಬ್ಬರ ಮಧ್ಯೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ನಡೆದಿದ್ದು, ದಿಲ್ಶದ್ ಎಂಬಾತ ರೋಹನ್ ಅನ್ನೋನಿಗೆ ಕುತ್ತಿಗೆ ಭಾಗಕ್ಕೆ ಚಾಕು ಹಾಕಿದ್ದಾನೆ. ಸದ್ಯ ಗಾಯಾಳು ರೋಹನ್ ಚಿಕಿತ್ಸೆ ಪಡೆದಿದ್ದಾನೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಟ್ರೋಲ್ಗೆ ತುತ್ತಾಗಿದ್ದಾರೆ. ಮಂಗಳೂರು ಬಳಿಯ ಉಳ್ಳಾಲ ಪಾಕಿಸ್ತಾನ ಎಂಬ ಅವರ ಹೇಳಿಕೆ ಟ್ರೋಲ್ಗೆ ಗುರಿಯಾಗಿದೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆದಿದ್ದು, ಪ್ರಭಾಕರ್ ಭಟ್ ವಿರುದ್ಧ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಉಳ್ಳಾಲ ದೇಶಕ್ಕೆ ಖಾದರ್ ನೂತನ ಪ್ರಧಾನಿ, ಉಳ್ಳಾಲಕ್ಕೆ ಪಾಸ್ಪೋರ್ಟ್, ಹೊಸ ನೋಟ್, ವಿಮಾನ ಪ್ರಯಾಣದ ಹೆಸರಲ್ಲಿ ಭಟ್ ಹೇಳಿಕೆಯನ್ನು ಟ್ರೋಲ್ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಜಾಕೇರಿ ಕರ್ಚಿಕಟ್ವೆ ಬಳಿ ಕಾಡು ಪ್ರಾಣಿಗಳ ಬೇಟೆಗೆ ಬಂದ 7 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಬಂದಿದ್ದ 7 ಜನರಿಂದ 7 ನಾಡ ಬಂದೂಕು, ಸಿಡಿಮದ್ದನ್ನ ವಶಕ್ಕೆ ಪಡೆಯಲಾಗಿದೆ. ಖಚಿತ ಮಾಹಿತಿ ಮೇರೆಗೆ ಕೊಳ್ಳೇಗಾಲ ಠಾಣೆ ಪೊಲೀಸರು ದಾಳಿ ನಡೆಸಿ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಮೈಸೂರು ಬಿಳಿಕೆರೆ ಠಾಣೆ ಪೊಲೀಸರು ಚಿನ್ನ ಕದ್ದಿದ್ದ ಓರ್ವ ಅರ್ಚಕನನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಆರ್ ನಗರ ತಾಲೂಕಿನ ಸಾತಿ ಗ್ರಾಮದ ಚೌಡೇಶ್ವರಿ ದೇಗುಲದ ಅರ್ಚಕ ಮನು ಎಂಬಾತ ನಿಂಗಪ್ಪ ಅನ್ನೋರ ಮನೆಯಲ್ಲಿ ಚಿನ್ನ ಎಗರಿಸಿದ. ಚಿನ್ನಕ್ಕೆ ಪೂಜೆ ಮಾಡಿದ್ರೆ ಒಳಿತಾಗುತ್ತೆ ಎಂದು ಬೀರುವಿನಲ್ಲಿ ಇಟ್ಟಿದ್ದಂತಹ ಚಿನ್ನನ ಇಟ್ಟಂಗಿ ಮಾಡಿ 456 ಗ್ರಾಂ ಚಿನ್ನ ಕದ್ದೊಯ್ದಿದ್ದ. ಆಯುಧ ಪೂಜೆಯ ಬಳಿಕ ನಿಂಗಪ್ಪ ಕುಟುಂಬಸ್ಥರು ಅಲಮೇರ ತೆಗೆದು ನೋಡಿದಾಗ ಕಳ್ಳತನ ಕೃತ್ಯ ಬೆಳಕಿಗೆ ಬಂದಿತು. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಪೊನ್ನಂಪೇಟೆ ವೈನ್ ಶಾಪ್ ಒಂದರಲ್ಲಿ ಅಬಕಾರಿ ಸಿಬ್ಬಂದಿ ಮದ್ಯ ಪರಿಶೀಲನೆ ನಡೆಸಿದ್ದಾರೆ. ಲಕ್ಷ್ಮಿ ವೈನ್ ಶಾಪ್ನಲ್ಲಿ ಕಲಬೆರಕೆ ಮದ್ಯ ಮಾರಾಟ ಮಾಡಲಾಗುತ್ತಿದೆ ಎನ್ನುವಂತಹ ಆರೋಪ ಕೇಳಿಬಂದಿತು. ಹೀಗಾಗಿ ವಿರಾಜಪೇಟೆ ವಲಯ ಅಬಕಾರಿ ಇಲಾಖೆ ಅಧಿಕಾರಿಗಳು ಶಾಪ್ನಲ್ಲಿದ್ದಂತಹ ಎಲ್ಲ ಮದ್ಯದ ಬಾಟಲ್ಗಳನ್ನು ಚೆಕ್ ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಮಂಜು ದಟ್ಟವಾಗಿ ಕವಿದಿತ್ತು. ಇದರಿಂದ ವಾಹನ ಸವಾರರು ರಸ್ತೆ ಕಾಣದೆ ಪರದಾಡುವಂತಾಗಿತ್ತು. ಅದರಲ್ಲೂ ಬೆಂಗಳೂರು ಹೈದರಾಬಾದ್ಗೆ ಸಂಪರ್ಕ ಕಲ್ಪಿಸೋ ಹೆದ್ದಾರಿಯಲ್ಲಿ ದಟ್ಟ ಮಂಜು ಆವರಿಸಿದ್ದರಿಂದಾಗಿ ವಾಹನ ಸವಾರರು ಪಾಕ್ಲೈಟ್ ಅನ್ನು ಬಳಸಿ ವಾಹನ ಚಾಲನೆ ಮಾಡುವಂತಾಯಿತು. ಲೈಟ್ ಇಲ್ಲದ ವಾಹನಗಳು ಹೋಟೆಲ್ ಡಾಬಾ ಬಳಿ ನಿಲುಗಡೆಯಾಗಿದ್ವು. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ತೆಂಕಲಕೊಪ್ಪಲು ಗ್ರಾಮದಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ಆಗಾಗ ಜಾನುವಾರುಗಳ ಮೇಲೆ ದಾಳಿ ಮಾಡ್ತಾ ಚಿರತೆ ಸ್ಥಳೀಯರಲ್ಲಿ ಭೀತಿ ಮೂಡಿಸಿತು. ಭಯದಲ್ಲೇ ದಿನ ದುಡ್ತಾ ಇದ್ದಂತಹ ಜನರು ಚಿರತೆ ಹಿಡಿಯುವಂತೆ ಅರಣ್ಯ ಇಲಾಖೆ ಮನವಿ ಮಾಡಿದರು. ಸದ್ಯ ಚಿರತೆ ಸೆರೆಯಾಗಿದ್ದು ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ.
ಅತ್ತೆಯನ್ನೇ ಅಳಿಯ ಹತ್ಯೆಗೈದಿದ್ದೇಕೆ? ಉಮಾಶ್ರೀ ಮನೆಯಲ್ಲಿ ಕಳ್ಳರು ಹೊತ್ತೊಯ್ದಿದ್ದಾದ್ರೂ ಏನು? ಕೊರೋನಾ ಮಧ್ಯೆ ಇಲಿ ಜ್ವರದ ಆತಂಕ ಶುರುವಾಗಿದ್ದೇನೆ. ನೋಡೋಣ ಉತ್ತರ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಳಗಾವಿ ಉತ್ತರ ವಲಯ ಐಜಿ ರಾಘವೇಂದ್ರ ಸುಹಾಸ್ ವಿಜಯಪುರದಲ್ಲಿ ಠಿಕಾಣಿ ಹೂಡಿದ್ದಾರೆ. ಭೀಮಾ ತೀರದ ಮಹಾದೇವ ಭೈರಗೊಂಡ ಮೇಲಿನ ಗುಂಡಿನ ದಾಳಿ ಐಜಿಪಿ ಗಂಭೀರವಾಗಿ ಪರಿಗಣಿಸಿದ್ದು ತನಿಖೆ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ. ಸಾಕ್ಷಿ ಕಲೆ ಹಾಕಲು ತನಿಖೆ ನಡೆಸಲು 1500 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ವಿಜಯಪುರ ಪೊಲೀಸರಿಗೆ ಸ್ವತಃ ಐಜಿ ರಾಘವೇಂದ್ರ ಸುಹಾಸ್ ಮಾರ್ಗದರ್ಶನ ನೀಡುತ್ತಿದ್ದಾರೆ. ಅಕ್ಟೋಬರ್ 2ರಂದು ವಿಜಯಪುರ ತಾಲೂಕಿನ ಅರಿಕೇರಿ ತಾಂಡಾದ ಬಳಿ ಮಹಾದೇವ ಭೈರಗೊಂಡನ ಮೇಲೆ ದುಷ್ಕರ್ಮಿಗಳು ದಾಳಿ ನಡೆಸಿದರು. ಆಗ ಎರಡೂ ಕಡೆಯವರಿಂದ 17 ಸುತ್ತು ಗುಂಡಿನ ದಾಳಿಯಾಗಿದ್ದು, ದಾಳಿ ಸ್ಥಳದಲ್ಲಿ 5 ಜೀವಂತ ಗುಂಡು ಪತ್ತೆಯಾಗಿದ್ವು. ಮಾಜಿ ಸಚಿವೆ ಉಮಾಶ್ರೀ ಮನೆಯಿಂದ ಕಳ್ಳರು 2 ಲಕ್ಷ ರೂಪಾಯಿ ನಗದು ಕದ್ದೊಯ್ದಿದ್ದಾರೆ. ಅಕ್ಟೋಬರ್ 2ರ ಉಮಾಶ್ರೀ ಮನೆಗೆ ನುಗ್ಗಿದಂತಹ ಕದಿಮರು ಮನೆಯಲ್ಲಿ ಅಲಮೇರಾ ತಡಕಾಡಿ ಹಣಕ್ಕೆ ಕನ್ನ ಹಾಕಿದ್ದಾರೆ. ಈ ಬಗ್ಗೆ ಮಾಜಿ ಸಚಿವೆ ಉಮಾಶ್ರೀ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ರಬಕವಿ ಬನಹಟ್ಟಿ ಪಟ್ಟಣದಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡುವಂತೆ ಒತ್ತಾಯಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮುದಗಲ್ ಪಟ್ಟಣದಲ್ಲಿ ನಡೆದ ರಸ್ತೆ ಕಾಮಗಾರಿ ಕೆಲಸ ಕಳಪೆಯಾಗಿದೆ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಬರೀ 15 ನಿಮಿಷದಲ್ಲಿ ಹಳೆ ರಸ್ತೆ ಮೇಲೆ ಡಾಂಬರ್ ಸುರಿದು ಕೆಲಸ ಮುಗಿಸಲಾಗಿದೆ. ಕೂಡಲೇ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಜನರಿಗೆ ಕೊರೋನಾ ಮಧ್ಯೆ ಇಲಿ ಜ್ವರ ಸಂಕಟ ತಂದೊಡ್ಡಿದೆ. ಜಿಲ್ಲೆಯಲ್ಲಿ 6 ಜನ ಇಲಿ ಜ್ವರದಿಂದ ಬಳಲ್ತಾ ಇರುವ ಬಗ್ಗೆ ಜಿಲ್ಲಾ ಆರೋಗ್ಯ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಕೊಪ್ಪಳ ತಾಲೂಕಿನ ಹೊಸಹಳ್ಳಿಯಲ್ಲಿ 2, ಹೊಸಲಿಂಗಾಪುರ, ಕೆರಹಳ್ಳಿ, ನರೇಗಲ್ನಲ್ಲಿ ತಲಾ ಒಬ್ಬರಿಗೆ ಜ್ವರ ಕಾಣಿಸಿದೆ. ವಿಜಯಪುರದಲ್ಲಿರುವ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ನವೆಂಬರ್ 17ರಿಂದ ತನ್ನ ಎಲ್ಲಾ ಚಟುವಟಿಕೆಯನ್ನು ಶುರು ಮಾಡಲಿದೆ. ಕೊರೋನಾದಿಂದ ಕಳೆದ 8 ತಿಂಗಳಿನಿಂದ ವಿವಿಯನ್ನು ಮುಚ್ಚಲಾಗಿತ್ತು. ಸದ್ಯ ವಿವಿ ತೆರೆಯಲಾಗಿದ್ದು ಪದವಿ ಸ್ನಾತಕೋತ್ತರ ಪದವಿ ಪಾಠಗಳು ಎಂದಿನಂತೆ ಸ್ಟಾರ್ಟ್ ಆಗಲಿದೆ ಅಂತ ವಿವಿ ಹಂಗಾಮಿ ಕುಲಪತಿ ಡಾಕ್ಟರ್ ಓಂಕಾರ್ ಕಾಕಡೆ ತಿಳಿಸಿದ್ದಾರೆ. ಧಾರವಾಡದಲ್ಲಿ ನವೆಂಬರ್ 11ರಿಂದ ಮಹಾತ್ಮ ಗಾಂಧೀಜಿ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರಕ್ಕೆ ಗಾಂಧೀಜಿ ಭೇಟಿ ನೀಡಿ ನವೆಂಬರ್ 10ಕ್ಕೆ 100 ವರ್ಷ ತುಂಬುತ್ತಾ ಇದೆ. ಹೀಗಾಗಿ ಜನಸಮಿತಿ ಸಂಘಟನೆ ನವೆಂಬರ್ 10 ಮತ್ತು 11ರಂದು ಅವಳಿ ನಗರದಲ್ಲಿ ಗಾಂಧೀಜಿ ಬಗ್ಗೆನ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಕೆಬಿಹಾಳ್ ಗ್ರಾಮದ ಗ್ರಾಮಸ್ಥರ ನಿದ್ದೆಗೆಡಿಸಿದಂತಹ ಚಿರತೆಯನ್ನು ಸೆರೆ ಹಿಡಿಯಲಾಗಿದೆ. ಕಳೆದ 15 ದಿನದಿಂದ ಚಿರತೆ ಆಗಾಗ ದಾಳಿ ಮಾಡ್ತಾ 8 ಕುರಿಗಳನ್ನು ಕೊಂದು ಹಾಕಿತ್ತು. ಹೀಗಾಗಿ ಸ್ಥಳೀಯರ ಮನವಿಯಂತೆ ಅರಣ್ಯ ಸಿಬ್ಬಂದಿ ಬೋನು ಇರಿಸಿದ್ರು. ಸದ್ಯ ಚಿರತೆ ಸೆರೆಯಿಂದ ಸ್ಥಳೀಯರು ನಿಟ್ಟುಸಿರು ಬಿಟ್ಟಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಯಾರಿಗೆ ಗೆಲುವು? ಕಂಗನಾಗೆ ಎದುರಾದ ಮತ್ತೊಂದು ಸಂಕಷ್ಟವಾದರೂ ಏನು? ಆಸ್ಟ್ರಿಯಾದ ಉಗ್ರ ದಾಳಿ ಹೊಣೆ ಹೊತ್ತಿದ್ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 83 ಲಕ್ಷದ ಗಡಿ ದಾಟಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 46,254 ಹೊಸ ಪ್ರಕರಣಗಳು ದಾಖಲಾಗಿದ್ದು 53,357 ಸೋಂಕಿತರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ನಿನ್ನೆ ಒಂದೇ ದಿನದಲ್ಲಿ 514 ಜನರು ಕೊರೋನಾಗೆ ಬಲಿಯಾಗಿದ್ದಾರೆ. ಇಂದು ಸಂಜೆ ವೇಳೆಗೆ ಅಮೆರಿಕದ ನೂತನ ಅಧ್ಯಕ್ಷರು ಯಾರು ಅನ್ನೋದು ಬಹಿರಂಗವಾಗಲಿದೆ. ಇಡೀ ವಿಶ್ವವೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಫಲಿತಾಂಶವನ್ನು ಎದುರು ನೋಡ್ತಾ ಇದ್ದು, ಟ್ರಂಪ್ ಬೈಡನ್ ನಡುವೆ ಯಾರಿಗೆ ಗೆಲುವು ಅನ್ನೋದು ತೀವ್ರ ಕುತೂಹಲ ಮೂಡಿಸಿದೆ. 538 ಎಲೆಕ್ಟ್ರಾಲ್ ಮತಗಳಲ್ಲಿ 270 ಮ್ಯಾಜಿಕ್ ನಂಬರ್ ಪಡೆದವರು ಮುಂದಿನ ಅಮೆರಿಕ ಅಧ್ಯಕ್ಷ ಆಗಲಿದ್ದಾರೆ. ನಾಳೆ ಜಾಗತಿಕ ಬಂಡವಾಳ ಹೂಡಿಕೆ ದುಂಡು ಮೇಜಿನ ವರ್ಚುವಲ್ ಸಭೆ ನಡೆಯಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ ವಹಿಸಲಿದ್ದಾರೆ. ದೇಶದಲ್ಲಿ ವಿದೇಶಿ ಬಂಡವಾಳ ಆಕರ್ಷಣೆ ಉದ್ದೇಶದಿಂದ ಸಮಾವೇಶ ನಡೀತಾ ಇದೆ. ಹಣಕಾಸು ಸಚಿವಾಲಯ ಹಾಗೂ ರಾಷ್ಟ್ರೀಯ ಹೂಡಿಕೆ ಮತ್ತು ಮೂಲಸೌಕರ್ಯ ನಿಧಿ ಸಮಾವೇಶವನ್ನು ಆಯೋಜಿಸುತ್ತದೆ. ಬಾಲಿವುಡ್ ನಟಿ ಕಂಗನಾ ರಣಾವತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಂಗನಾ ವಿರುದ್ಧ ಸಾಹಿತಿ ಜಾವೇದ್ ಅಖ್ತರ್ ಮಾನನಷ್ಟ ಮೊಕದ್ದಮೆ ದಾಖಲಿಸಿದ್ದಾರೆ. ಬಾಲಿವುಡ್ನ ಗುಂಪುಗಾರಿಕೆ ಬಗ್ಗೆ ಉಲ್ಲೇಖಿಸುವಾಗ ತಮ್ಮ ಹೆಸರನ್ನ ಎಳೆದು ತಂದಿದ್ದು, ನಟ ಹೃತಿಕ್ ರೋಷನ್ ಜೊತೆಗಿನ ಅಕ್ರಮ ಸಂಬಂಧದ ಬಗ್ಗೆ ಮಾತಾಡದಂತೆ ಬೆದರಿಕೆ ಹಾಕಿದ್ದಾರೆ ಎಂದು ಅಂಧೇರಿ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ನಲ್ಲಿ ಅಖ್ತರ್ ದೂರು ದಾಖಲಿಸಿದ್ದಾರೆ.
ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸಾಹಿಬಾಬಾದ್ನ ಮುರಿಕಿವಾಡದ ಸ್ಲಂನಲ್ಲಿ ಬೆಂಕಿ ಹೊತ್ತುಕೊಂಡಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅವಘಡದಲ್ಲಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ನಿಗಮ ಮಂಡಳಿಯ ಅಧ್ಯಕ್ಷೆ ಪ್ರಯಾಣಿಸ್ತಾ ಇದ್ದ ಕಾರಿನ ಇಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿತ್ತು. ಆಂಧ್ರಪ್ರದೇಶದ ಪ್ರಕಾಶಂ ಜಿಲ್ಲೆಯ ಕನಕಗಿರಿ ಬಳಿ ಘಟನೆ ನಡೆದಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಓಂಗುಲ್ನಲ್ಲಿ ನಡೆದಂತಹ ಸನ್ಮಾನ ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬರುವಾಗ ಘಟನೆ ನಡೆದಿದ್ದು ಅಪಾಯದಿಂದ ನಿಗಮ ಮಂಡಳಿ ಅಧ್ಯಕ್ಷೆ ಲಕ್ಷ್ಮೀ ಪಾರಾಗಿದ್ದಾರೆ. ಭಾರತೀಯ ವಾಯುಸೇನೆಗೆ ಇಂದು 3 ರಫೇಲ್ ಫೈಟರ್ ಜೆಟ್ಗಳು ಸೇರ್ಪಡೆಯಾಗಲಿವೆ. ಹರಿಯಾಣದ ಅಂಬಾಲಾ ಏರ್ಬೇಸ್ಗೆ ಯುದ್ಧ ವಿಮಾನಗಳು ಆಗಮಿಸಿದ್ದು ವಾಯುಪಡೆಗೆ ಮತ್ತಷ್ಟು ಬಲ ತುಂಬಲಿದೆ. ಈಗಾಗಲೇ ಭಾರತಕ್ಕೆ 5 ರಫೇಲ್ ಫೈಟರ್ ಜೆಟ್ ಆಗಮಿಸಿದ್ದು ಮುಂದಿನ ಏಪ್ರಿಲ್ ವೇಳೆಗೆ ಒಟ್ಟು 16 ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗಲಿದೆ. ಆಸ್ಟ್ರಿಯಾ ರಾಜಧಾನಿ ವಿಯೆನ್ನಾದಲ್ಲಿ ನಡೆದಂತಹ ಉಗ್ರರ ದಾಳಿಯ ಹೊಣೆಯನ್ನ ಐಸಿಸ್ ಉಗ್ರ ಸಂಘಟನೆ ಹೊತ್ತುಕೊಂಡಿದೆ. ಪ್ರವಾದಿ ಕಾರ್ಟೂನ್ ವಿವಾದದ ಬಳಿಕ ಫ್ರಾನ್ಸ್ನಲ್ಲಿ ಭುಗಿಲೆದ್ದ ಇಸ್ಲಾಮಿಕ್ ಉಗ್ರರ ದಾಳಿ ಆಸ್ಟ್ರಿಯಾಗೂ ಕಾಲಿಟ್ಟಿದ್ದು ವಿಯೆನ್ನಾದ ಉಗ್ರನೊಬ್ಬ ದಾಳಿ ನಡೆಸಿದ್ದ. ಘಟನೆಯಲ್ಲಿ 5 ಮೃತಪಟ್ಟು 15ಕ್ಕೂ ಹೆಚ್ಚು ಜನರು ಗಾಯಗೊಂಡಿತು. ಕೊರೋನಾ ಸೋಂಕಿನ ಮಧ್ಯೆಯೂ ತಿರುಪತಿ ತಿಮ್ಮಪ್ಪನ ಸನ್ನಿಧಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಆಂಧ್ರಪ್ರದೇಶದ ತಿರುಮಲದ ವೆಂಕಟೇಶ್ವರ ದೇವಾಲಯಕ್ಕೆ ದಾಖಲೆ ಪ್ರಮಾಣದಲ್ಲಿ ಆದಾಯ ಹರಿದು ಬಂದಿದೆ. ಕಳೆದ 24 ಗಂಟೆಗಳಲ್ಲಿ 1.90 ಕೋಟಿ ಕಾಣಿಕೆ ಸಂಗ್ರಹವಾಗಿದ್ದು 26,931 ಭಕ್ತರು ಶ್ರೀವಾರಿ ದರ್ಶನ ಪಡೆದಿದ್ದಾರೆ. ಸೋತರೂ ಸರಣಿ ಗೆದ್ದಿದ್ದು ಹೇಗೆ ಪಾಕಿಸ್ತಾನ? ಹೆಲ್ಮೆಟ್ ಕಡ್ಡಾಯವಾಗಲಿ ಎಂದಿದ್ದೇಕೆ ಕ್ರಿಕೆಟ್ ದೇವರು? ಈಶ್ವರನಾಥ ಸಿಂಧುಗೆ ಸಂಕಷ್ಟ ಎದುರಾಗಿದ್ಯಾಕೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ದಕ್ಷಿಣ ಆಫ್ರಿಕಾ ವಿರುದ್ಧ ಏಕದಿನ ಸರಣಿಗೆ ಇಂಗ್ಲೆಂಡ್ ತಂಡವನ್ನು ಪ್ರಕಟಿಸಲಾಗಿದ್ದು ಆಲ್ರೌಂಡರ್ ಬೆನ್ ಸ್ಟೋಕ್ಸ್ ಹಾಗೂ ಜೋಫ್ರಾ ಆರ್ಚರ್ಗೆ ವಿಶ್ರಾಂತಿ ನೀಡಲಾಗಿದೆ. ಹಾಗೆ ಟಿ20 ತಂಡದಲ್ಲಿ ಮಾತ್ರ ಈ ಇಬ್ಬರನ್ನ ಆಯ್ಕೆ ಮಾಡಲಾಗಿದೆ. ನಟಿ ಕಾಜಲ್ ಅಗರ್ವಾಲ್ ಮದುವೆ ನಂತರ ವೈವಾಹಿಕ ಜೀವನ ಶುರು ಮಾಡಿದ್ದಾರೆ. ಪತಿ ಗೌತಮ್ ಕಿಚ್ಲು ಕಾಜಲ್ ಮುಂಜಾನೆ ಲುಕ್ ಶೇರ್ ಮಾಡಿದ್ದಾರೆ. ಮೇಕಪ್ ಇಲ್ಲದ ಮಾರ್ನಿಂಗ್ ಲುಕ್ ನಲ್ಲಿ ಕಾಜಲ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಜೊತೆಗೆ ವೇಕಪ್ ಆಸ್ ಕಾಜಲ್ ಕಿಕ್ಲು ಅನ್ನೋ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಪತಿ ಗೌತಮ್. ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಕೆಜಿಎಫ್ 2 ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ನಡುವೆ ಹೊಸ ಸುದ್ದಿಯೊಂದು ಹರಿದಾಡ್ತಾ ಇದೆ. ತಮಿಳಿನ ಖ್ಯಾತ ನಿರ್ದೇಶಕ ಶಂಕರ್ ಯಶ್ಗಾಗಿ ನಿರ್ದೇಶನ ಮಾಡಲು ಮುಂದಾಗಿದ್ದಾರಂತೆ. ಈ ಸುದ್ದಿ ಕಾಲಿವುಡ್ನಲ್ಲೇ ಹೆಚ್ಚು ಸದ್ದು ಮಾಡ್ತಾ ಇದ್ದು ಯಶ್ ಫ್ಯಾನ್ಸ್ ಖುಷಿಯಲ್ಲಿದ್ದಾರೆ. ತಮಿಳು ನಟ ಸಿಂಬು ಅಭಿನಯದ ಈಶ್ವರನ್ ಸಿನಿಮಾ ವಿವಾದಕ್ಕೆ ಸಿಲುಕೊಂಡಿದೆ. ಈ ಚಿತ್ರದಲ್ಲಿ ಸಿಂಬು ಹೆಗಲ ಮೇಲೆ ಹಾವನ್ನ ಹಾಕಿಕೊಂಡಿದ್ದು ಒಂದಷ್ಟು ಮೇಕಿಂಗ್ ದೃಶ್ಯಗಳು ಕೂಡ ವೈರಲ್ ಆಗಿದೆ. ಹಾಗಾಗಿ ಚಿತ್ರತಂಡದ ವಿರುದ್ಧ ದೂರು ದಾಖಲಾಗಿದೆ. ನಟ ಕಿಚ್ಚ ಸುದೀಪ್ ಮಲಯಾಳಂನ ಅಯ್ಯಪ್ಪನಂ ಕೋಶ್ಯಂ ಸಿನಿಮಾದ ರಿಮೇಕ್ನಲ್ಲಿ ಅಭಿನಯಿಸಲಿದ್ದಾರೆ. ಪೃಥ್ವಿರಾಜ್ ಸುಕುಮಾರ್ ಪಾತ್ರದಲ್ಲಿ ಸುದೀಪ್ ಅಭಿನಯಿಸಲಿದ್ದು ಪವನ್ ಕಲ್ಯಾಣ್ ಜೊತೆಗೆ ತೆರೆ ಹಂಚಿಕೊಳ್ಳಲಿದ್ದಾರೆ. ಇದು ಈ ಹೊತ್ತಿನ ನ್ಯೂಸ್ ಟಾಪ್ 9. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.